ಚಂಡ ಮುಂಡವನ್ನ ಬೇಟೆ ಆಡುತ್ತಾ ಶರೀರದೊಳಗೆ ಹೊಂಟಿದ್ರು. ಶರೀರ ಅಂತಕ್ಕಂಥ ದೇಶದೊಳಗೆ ಸಂಚಾರ ಮಾಡ್ಕೊಂತ ಹೊಂಟಿದ್ರು. ಹಿಮಾಲಯ ಹೀಗೆ ಪರ್ವತಕ್ಕೆ ಬಂದು ನೋಡ್ತಾರೆ, ಸುಂದರ ಲಾವಣ್ಯ ರೂಪ ಸ್ತ್ರೀ ಹೆಣ್ಣು. ನೋಡಿದರೆ ಕಣ್ಣ ಕುಕ್ಕುವಾಗಿ ಸೂರ್ಯನ ಕಿರಣ ಚಂದ್ರನ ಹೊಳಪು ನೋಡಿ ನನ್ನ ಜಗತ್ತಗವನ್ನ ಕಂಗಲಾಗುತ್ತಾರೆ. ಓಹೋ, ಈ ಎಂತ ಸುಂದರವನ್ನ ಈ ಸ್ತ್ರೀಯಪ್ಪ, ಎಂತ ಸೃಷ್ಟಿ ನಿರ್ಮಾಣ ಆಗಿರ್ಬೇಕಪ್ಪ, ಈಕೆ ಎಂತ ಸೃಷ್ಟಿವಲ್ಲ ಅಂತ ಆಕಿನ ವರ್ಣನೆ ಮಾಡೋದತ್ರ ನಿಂತು ನೋಡಿ ಆ ಸ್ತ್ರೀಯ ದೇವಿಯನ್ನ ನೋಡಿ ತಮ್ಮದೇ ವರ್ಣನೆ ಮಾಡಿ ಮಾತಾಡಿದಂತವ್ರು. ಆಕಿನ ಚರವಿಕೆಗೆ ರೂಪಕ್ಕೆ ವರ್ಣನೆ ಮಾಡಿರತ್ರು. ವರ್ಣನೆ ಮಾಡಿ ಆಕಿನ ಜೊತೆಗೆ ಮಾತಾಡಿಲ್ಲ ಅವರು. ಹೊಳ್ಳಿ ಎಲ್ಲಿ ಬಂದ್ರು? ಶುಂಭ ಮಹಾರಾಜನ ಬಳಿ ಬಂದ್ರು. ಮತ್ತೆ ಶುಂಭನ ಬಳಿ ಬಂದು ಹೇಳ್ತಾರೆ, ಮಹಾರಾಜ್ ನಿತ್ಯ ಆಡುವಂತ ಬ್ಯಾಟಿನೇ ಬೇರೆ ಇತ್ತು, ಇವತ್ತಿನ ನಾವು ನೋಡಿರ್ತಕ್ಕಂಥ ಬ್ಯಾಟಿನೇ ಬೇರೆಯಾಗಿ ಬಿಟ್ಟದ ಮಹಾರಾಜ್. ಅದೇನಂತ ಕೇಳ್ದವ. ಏನು ಬಂದವ? ಏನಿಲ್ಲ ಮಹಾರಾಜ್, ಹಿಮಾಲಯ ಗಿರಿದೊಳಗೆ ನಾವು